ಒಂದು ಮಹತ್ವದ ನಿರ್ಧಾರ ಪ್ರಕಟ ಆಗಿದೆ. ಗಡಿ ಉಸ್ತುವಾರಿ ಸಚಿವರನ್ನ ನೇಮಕ ಮಾಡಿದೆ ಸರ್ಕಾರ. ಬಹಳ ದಿನಗಳಿಂದ ಸರ್ಕಾರದ ಮೇಲೆ ಒತ್ತಡ ಇತ್ತು, ಮಾಡಲೇಬೇಕು ಗಡಿ ಉಸ್ತುವಾರಿಗಳನ್ನ ಅನ್ನುವಂತಹ ಒತ್ತಾಯ ಇತ್ತು ಕನ್ನಡಪರ ಸಂಘಟನೆಗಳಿಂದ ಹಾಗೂ ಕನ್ನಡಿಗರಿಂದ ಅಂತ ಹೇಳ್ಬೋದು. ಈಗ ಮಹತ್ವದ ನಿರ್ಧಾರ ಇದು. ಸಚಿವ ಎಚ್ ಕೆ ಪಾಟೀಲ್ ಅವರನ್ನ ನೇಮಕ ಮಾಡಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಎಚ್ ಕೆ ಪಾಟೀಲ್ ಅವರಿಗೆ ಬಹಳ ಅನುಭವ ಇದೆ ಈ ವಿಚಾರದಲ್ಲಿ. ಯಾಕಂದ್ರೆ 2013ರಿಂದ 2018ರವರೆಗೆ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಇವರೇ ಅಧ್ಯಕ್ಷರಾಗಿದ್ದರು, ಅಂದರೆ ಉಸ್ತುವಾರಿಗಳಾಗಿದ್ದರು, ಗಡಿ ಉಸ್ತುವಾರಿಯಾಗಿದ್ದರು. ಈಗ ಮತ್ತೆ ಪಾಟೀಲ್ ಅವ್ರನ್ನ ನೇಮಕ ಮಾಡಲಾಗಿದೆ. ಗಡಿ ವಿಚಾರ, ಭಾಷೆ ವಿಚಾರ, ನದಿಗಳ ವಿವಾದ ಕುರಿತು ನಿಗಾ ವಹಿಸುವಂತಹ ಒಂದು ಜವಾಬ್ದಾರಿ ಕೊಟ್ಟಿರ್ತಾರೆ. ಕೆಲ ದಿನಗಳ ಹಿಂದಷ್ಟೇ ಮಹಾರಾಷ್ಟ್ರ ಸರ್ಕಾರದಿಂದ ಒಂದು ಕಮಿಟಿ ರಚನೆ ಮಾಡ್ತಾರೆ. ಗಡಿ ಉನ್ನತಾಧಿಕಾರಿಗಳ ಸಮಿತಿ ರಚನೆ ಮಾಡಿತ್ತು. ಆಗಿನಿಂದಲೂ ಕೂಡ ಉಸ್ತುವಾರಿಗಳ ನೇಮಕಕ್ಕೆ ಹೋರಾಟ ಮಾಡಿದರು. ಸದ್ಯ ಕನ್ನಡಿಗರ ಬೇಡಿಕೆಯನ್ನು ಈಡೇರಿಸಿದೆ ರಾಜ್ಯ ಸರ್ಕಾರ. ನೋಡಿ, ಕರ್ನಾಟಕದಲ್ಲಿ ಕನ್ನಡಿಗರ ಮೇಲೆ ಮಹಾರಾಷ್ಟ್ರದ ಪುಂಡ್ರು ಅಥವಾ ಮರಾಠಿ ಪುಂಡ್ರು ಹಲ್ಲೆ ಮಾಡಿದರು. ಅದಾದಮೇಲೆ ಕನ್ನಡ ಸಂಘಟನೆಗಳು ಹೋರಾಟವನ್ನು ಮಾಡಿದವು. ಸರ್ಕಾರ ಮಾಡಬೇಕು ಏನು ಗಡಿ ಉಸ್ತುವಾರಿಗಳನ್ನು ಅನ್ನುವಂಥ ಹೋರಾಟ ಕೂಡ ನಡೆಸಿದರು. ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಶ್ರೀಧರ್, ಅಂತೂ ಇಂತೂ ಕನ್ನಡಿಗರ ಹೋರಾಟ ಜೊತೆಗೆ ಕನ್ನಡಪರ ಸಂಘಟನೆಗಳ ಒತ್ತಾಯಕ್ಕೆ ಮಣಿದು ಸರ್ಕಾರ ಈ ನಿರ್ಧಾರವನ್ನು ಮಾಡಿದೆ. ಆದರೂ ಈಗಾದರೂ ಎಚ್ಚೆತ್ತುಕೊಳ್ತಲ್ಲ ಅಂಥೇಳಿ ನಿಟ್ಟುಸಿರು ಬಿಡಬಹುದೇನೋ. ಯಾಕಂದರೆ ಮಹಾರಾಷ್ಟ್ರ ನೋಡ್ತಾ ಇದ್ವಿ, ಇಮಿಡಿಯೇಟ್ಲಿ ಎಚ್ಚೆತ್ತುಕೊಂಡು ಅಲ್ಲಿ ಉಸ್ತುವಾರಿಗಳ ನೇಮಕ ಮಾಡೋದು, ಕಮಿಟಿ ಮಾಡೋದು ಮಾಡಿತ್ತು. ಈಗ ಉಸ್ತುವಾರಿಗಳ ನೇಮಕ ಆಗಿರುವುದರಿಂದಾಗಿ ಎಚ್ ಕೆ ಪಾಟೀಲರು ಏನೆಲ್ಲ ನಿರೀಕ್ಷೆಗಳನ್ನು ಮಾಡಬಹುದು, ಜೊತೆಗೆ ಸೂಕ್ಷ್ಮವಾಗಿ ಬಗೆಹರಿಸಿಕೊಳ್ಳುವಂಥ ಸಾಧ್ಯತೆಗಳು ಏನಾದರೂ ಇರಬಹುದಾ ಅಂತ? ಪ್ರಭು, ಖಂಡಿತವಾಗಿಯೂ ಕರ್ನಾಟಕ ಮಹಾರಾಷ್ಟ್ರ ಇದು ದಶಕಗಳಿಂದ ಏನು ನೆನೆಗುದಿಗೆ ಬಿದ್ದಂತ ಒಂದು ವಿವಾದ ಅಂತ ಹೇಳ್ಬೋದು. ಏನು ಏಕೀಕರಣ ಏನಾಯ್ತು, ಕರ್ನಾಟಕ ಏಕೀಕರಣ ಆದಂತ ಸಂದರ್ಭದಿಂದ ಕೂಡ ಒಂದು ಬೆಳಗಾವಿ ಸೇರಿದಂತೆ 865 ಗಡಿ ಪ್ರದೇಶಗಳಿದಾವೆ, ಮರಾಠಿ ಭಾಷಿಕರಿರ್ತಕ್ಕಂಥ ಆ ಪ್ರದೇಶಗಳನ್ನ ಮಹಾರಾಷ್ಟ್ರ ಸೇರಿಸಬೇಕು ಅನ್ನೋ ಕ್ಲೇಮ್ ಅನ್ನ ಮಹಾರಾಷ್ಟ್ರ ಮಾಡ್ಕೊಂಡ್ ಬರ್ತಾ ಇತ್ತು. ಅದೇ ನಿಟ್ಟಿನಲ್ಲಿ 2004ರಲ್ಲಿ ಮಹಾರಾಷ್ಟ್ರ ಸುಪ್ರೀಂ ಕೋರ್ಟ್ ನಲ್ಲಿ ಮೊರೆ ಹೋಗುತ್ತೆ. ಸುಪ್ರೀಂ ಕೋರ್ಟ್ಗೆ ಮೊರೆ ಹೋದ ದಿನದಿಂದಲೂ ಕೂಡ ಮಹಾರಾಷ್ಟ್ರ ತನ್ನ ಗಡಿ ವಿವಾದ ವಿಚಾರದಲ್ಲಿ ಅಗ್ರೆಸಿವ್ ಆದಂತ ಒಂದು ರಾಜಕೀಯ ನಿಲುವುಗಳನ್ನ ನಿರ್ಧಾರವನ್ನು ತೆಗೆದುಕೊಳ್ತಾನೆ ಬರ್ತಾ ಇದೆ. ಇಲ್ಲಿವರೆಗೆ ಕರ್ನಾಟಕ ಮಹಾರಾಷ್ಟ್ರ ಗಡಿ ವಿವಾದ ಏನು ಸೃಷ್ಟಿ ಆದಂತ ಸಂದರ್ಭದಲ್ಲಿ ಮಹಾರಾಷ್ಟ್ರದಿಂದಲೇ ಪುಂಡಾಟಿಕೆ ನಡೆದಿರ್ತಕ್ಕಂಥದ್ದು, ಗಡಿ ಜಿಲ್ಲೆಯಲ್ಲಿ ಬೆಳಗಾವಿ MES ಇಂದ ಪುಂಡಾಟಿಕೆ ನಡೆದಿರ್ತಕ್ಕಂಥದ್ದು. ಹಾಗಾಗಿ ಏನು ಪ್ರಮುಖವಾಗಿ ಕನ್ನಡಪರ ಹೋರಾಟಗಾರ ಒಂದು ನಿರಂತರವಾದಂತಹ ಒಂದು ಬೇಡಿಕೆ ಇತ್ತು, ಗಡಿ ಉಸ್ತುವಾರಿ ಸಚಿವರನ್ನು ನೇಮಕ ಮಾಡ್ಬೇಕಂತ ಹೇಳಿ. ಆ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರು ಮತ್ತೊಮ್ಮೆ ಸಚಿವ ಎಚ್ ಕೆ ಪಾಟೀಲ್ ಅವರನ್ನ ಈಗ ಗಡಿ ಉಸ್ತುವಾರಿ ಸಚಿವರಾಗಿ ನೇಮಕ ಮಾಡಿದ್ದಾರೆ. ಕೇವಲ ಗಡಿ ಉಸ್ತುವಾರಿ ಅಷ್ಟೆಲ್ಲ ಪ್ರಭು, ಗಡಿ ಮತ್ತು ಏನು ನದಿಗಳ ವಿವಾದ ಏನಿದೆಯೋ ಈ ಒಂದು ವಿಚಾರವಾಗಿ ಅವರ ಉಸ್ತುವಾರಿಯ ಜವಾಬ್ದಾರಿಯನ್ನ ಇಲ್ಲಿ ಎಚ್ ಕೆ ಪಾಟೀಲ್ ಅವರು ಕೊಟ್ಟಿರ್ತಕ್ಕಂಥದ್ದು. ಎಚ್ ಕೆ ಪಾಟೀಲ್ ಅವರಿಗೆ ಒಂದು 2 ಮಹತ್ವದ ಜವಾಬ್ದಾರಿಯ ಸರ್ಕಾರ ಕೊಡುವಂತ ಕೆಲಸ ಮಾಡಿದೆ. ಒಂದು, ರಾಜಕೀಯ ಇಚ್ಛಾಶಕ್ತಿ ಪ್ರದರ್ಶನ ಮಾಡಬೇಕಂದ್ರೆ ಗಡಿ ವಿವಾದ ಬರ್ಲಿ ಅಥವಾ ನದಿಗಳ ವಿವಾದ ಬರ್ಲಿ, ಅಲ್ಲಿ ರಾಜಕೀಯ ಇಚ್ಛಾಶಕ್ತಿ ಯಾವ ರೀತಿ ಪ್ರದರ್ಶನ ಮಾಡಬೇಕು ಅನ್ನೋ ವಿಚಾರವಾಗಿ ಎಚ್ ಕೆ ಪಾಟೀಲ್ ಅವರು ಸರ್ಕಾರವಾಗಿರ್ಬೋದು, ಸರ್ಕಾರದಿಂದ ಯಾವ ನಿರ್ಧಾರಗಳಾಗಬೇಕು ಆ ಕೆಲಸ ಕೆಲಸ ಮಾಡ್ತಾರೆ. ಮತ್ತೊಂದ್ ಕಡೆ ಏನು ಗಡಿ ವಿವಾದ ವಿಚಾರದಲ್ಲಿ ಯಾವ ರೀತಿ ಕಾನೂನು ಹೋರಾಟಗಳು ಇರಬೇಕು. ಯಾಕಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ನಲ್ಲಿ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರ ಬೆಳಗಾವಿ ಸೇರಿದ 865 ಹಳ್ಳಿಗಳನ್ನ ಏನು ಪ್ರದೇಶಗಳಿದಾವೆ ಅದನ್ನ ಮಹಾರಾಷ್ಟ್ರ ಸೇರ್ಬೇಕು ಅನ್ನೋ ವಾದ ಸುಪ್ರೀಂ ಕೋರ್ಟ್ ಬಂದಿದೆ. ಇಲ್ಲಿವರೆಗೂ ಕೂಡ ಸುಪ್ರೀಂ ಕೋರ್ಟ್ ನಲ್ಲಿ ಗಡಿ ವಿವಾದದ ಅರ್ಜಿ ವಿಚಾರಣೆಗೆ ಬಂದಿಲ್ಲ. ಆದ್ರೆ ಏನು ಕರ್ನಾಟಕ ಒಂದು ಸುಪ್ರೀಂ ಕೋರ್ಟ್ ಮುಂದೆ ಒಂದು ಅರ್ಜಿ ಸಲ್ಲಿಸಿತ್ತು. ಅರ್ಜಿ ಏನಂದ್ರೆ ಗಡಿ ವಿವಾದ ಏನಿದೆ ಈ ಒಂದು ವಿವಾದ ಸುಪ್ರೀಂ ಕೋರ್ಟ್ ವ್ಯಾಪ್ತಿಗೆ ಬರೋದಿಲ್ಲ, ಇದೇನಿದ್ರು ಏನು ಸಂಸತ್ತಿನ ವ್ಯಾಪ್ತಿಗೆ ಬರುತ್ತೆ. ಗಡಿಗಳನ್ನ ಏನು ನಿರ್ಧರಿಸುವಂತ ಒಂದು ನಿರ್ಧರಿಸುವಂತ ಅಧಿಕಾರ ಸಂಸತ್ತಿಗಿದೆ ಅನ್ನೋಂತ ಒಂದು ಅರ್ಜಿಯನ್ನ ಸಲ್ಲಿಕೆ ಮಾಡಿತ್ತು. ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ಅಂಗೀಕರಿಸಿದೆ. ಹಾಗಾಗಿ ಕಳೆದ 2-3 ವರ್ಷಗಳಿಂದ ಈ ಒಂದು ಸುಪ್ರೀಂ ಕೋರ್ಟ್ ಮುಂದೆ ಈ ಒಂದು ವಿವಾದ ವಿಚಾರ ಅರ್ಜಿ ಮುಂದೆ ಬಂದು ಕೂಡ ದಿನಾಂಕವನ್ನು ಮುಂದಕ್ಕೆ ಹಾಕುವಂತ ಕೆಲಸಗಳಾಗ್ತಾ ಇದ್ದಾವೆ. ಈ ನಿಟ್ಟಿನಲ್ಲಿ ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ ಮಹಾರಾಷ್ಟ್ರದ ಸಿಎಂ ದೇವೇಂದ್ರ ಫಡ್ನವೀಸ್ ಕ್ಷೇತ್ರದಲ್ಲಿ ಒಂದು ಉನ್ನತ ಸಮಿತಿಯನ್ನು ಕೂಡ ರಚನೆ ಮಾಡಲಾಗಿದೆ. ಸಮಿತಿಯಲ್ಲಿ ಮಹಾರಾಷ್ಟ್ರದ ಹಾಲಿ ಮುಖ್ಯಮಂತ್ರಿ ಇದ್ದಾರೆ, DCM ಇದ್ದಾರೆ, ಮಾಜಿ ಮುಖ್ಯಮಂತ್ರಿಗಳಿದ್ದಾರೆ. ಸೊ ಅದರ ಬೆನ್ನಲ್ಲೇ ಕನ್ನಡಪರ ಹೋರಾಟಗಾರರು ಮತ್ತೆ ಗಡಿ ಉಸ್ತುವಾರಿ ಸಚಿವರು ಬೇಕು ಅನ್ನೋಂತ ಒಂದು ಡಿಮಾಂಡ್ ಅನ್ನ ಸರ್ಕಾರ ಮುಂದಿಟ್ಟಿತ್ತು. ಆ ನಿಟ್ಟಿನಲ್ಲಿ ಈಗ ಎಚ್ ಕೆ ಪಾಟೀಲ್ ಅವರನ್ನ ಮತ್ತೊಮ್ಮೆ ಗಡಿ ಉಸ್ತುವಾರಿ ಸಚಿವರ ನೇಮಕ ಮಾಡಲಾಗಿದೆ. ಯಾಕಂದ್ರೆ ಈ ಹಿಂದೆ ಸಿದ್ದರಾಮಯ್ಯನವರು 2013ರಲ್ಲಿ ಎಚ್ ಕೆ ಪಾಟೀಲ್ ಅವರನ್ನ ಗಡಿ ಉಸ್ತುವಾರಿ ಸಚಿವರ ನೇಮಕ ಮಾಡಿದ್ವಿ. 2018ರ ನಂತರ ಯಾರನ್ನು ಕೂಡ ಗಡಿ ಉಸ್ತುವಾರಿ ಸಚಿವರನ್ನಾಗಿ ಹಿಂದಿನ ಸರ್ಕಾರಗಳು ನೇಮಕ ಮಾಡಿರಲಿಲ್ಲ. ಈಗ ಮತ್ತೆ ಕನ್ನಡಪರ ಹೋರಾಟಗಾರರ ಒತ್ತಾಯ ಅಂತ ಈಗ ಎಚ್ ಕೆ ಪಾಟೀಲ್